ಗುರುಗಳೇ, ಪ್ರತಿಯೊಬ್ಬರಿಗೂ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅನ್ನೋದು ಪ್ರತಿಯೊಬ್ಬರು ಆಶಯ ಗುರುಗಳೇ. ಆದರೆ ಅದಕ್ಕೆ ಇವತ್ತಿನ ಕಾಲದಲ್ಲಿ ಟ್ಯಾಬ್ಲೆಟ್ ತೊಗೊಂಡೇ ಮಲಗುವಂಥ ಪರಿಸ್ಥಿತಿಯಲ್ಲೂ ಎಷ್ಟೊಂದು ಜನ ಇರ್ತಾರೆ ಗುರುಗಳೇ. ಹಾಗಿದ್ಮೇಲೆ ನಿದ್ದೆ ಮಾಡುವಂಥ ಪ್ರಕ್ರಿಯೆಗೆ ನಮ್ಮ ಪ್ರಯತ್ನ ಏನಾಗಿರಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿದ್ದೆ ಬರಕ್ಕೆ ನಿದ್ದೆ ಮಾಡಕ್ಕೆ ಯಾವ್ದಾಗಬೇಕು? ನಿದ್ದೆ ಬರಕ್ಕ ನಿದ್ದೆ ಮಾಡಕ್ಕ? ನಿದ್ದೆ ಮಾಡೋಕ್ಕೆ ಗುರುಗಳೇ. ಇಲ್ಲಿ ನಾವು ನಿದ್ದೆ ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ. ಹೌದು ಅಲ್ವಾ? ಹೌದು. ನಿದ್ದೆ ಬರಬೇಕು, ನಾವು ಬರ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ. ಹೌದು ಗುರುಗಳೇ. ಮಕ್ಕಳಿಗೂ ಬಲವಂತ ಮಲಗಿಸೋದು, ಮಲ್ಕ ಲೇಟ್ ಆಫ್ ಮಾಡ್ತೀವಿ ಮಲ್ಕ ಅಲ್ವಾ? ಹೌದು. ನಿದ್ದೆ ಬರಬೇಕಾ ಬರ್ಸ್ಕೋಬೇಕಾ? ಬರಬೇಕು ಗುರುಗಳೇ. ಇದು ಸತ್ಯ ಫಸ್ಟ್ ತಿಳ್ಕೊಬೇಕು. ನಿದ್ದೆ ಬರಬೇಕು, ನಾವು ಬರ್ಸ್ಕೋಬಾರ್ದು. ಹೌದು. 11 ಗಂಟೆ ಆಯಿತು ನಿದ್ದೆ ಬರ್ತಾ ಇಲ್ವಲ್ಲ, 12 ಗಂಟೆ ಆಯಿತು ನಿದ್ದೆ ಎಷ್ಟು ಜನ ಪರದಾಡ್ತಾರೆ. ಆದರೆ ಯಾಕೆ ಬರ್ತಾ ಇಲ್ಲ? ಟೈಮ್ ಸರಿಗೆ ರಾತ್ರಿ ಇರೋ ನಿದ್ದೆ ಮಾಡೋಕ್ಕೆ. ಹೌದು. ನಿದ್ದೆ ಬರಬೇಕಲ್ಲ, ಯಾಕೆ ಬರಲ್ಲ ಅಂತ ತಿಳ್ಕೊಬೇಕು. ಹೌದು. ಈ ರಸಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಕಾರಣ ಏನು ಇರಬಹುದು ಅನ್ನೋದು ಈ ದಿನದ ವಿಶೇಷ. ನಿದ್ದೆ ಬರೋರು ತೊಂದರೆ ಇಲ್ಲ, ಆದರೆ ಆ ನಿದ್ದೆಯಲ್ಲೂ ಯೋಗ ಪಡೆದಿರಬೇಕು ಅನ್ನೋದು ವಿಚಾರ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲಮ್ಮ. ನಿದ್ದೆಯಲ್ಲಿ ಏನಿರಬೇಕು? ಯೋಗ ಇರಬೇಕು. ಯೋಗವಾದ ನಿದ್ದೆ ಬಂದ್ಬಿಟ್ರೆ ನಾವು ಭಗವಂತನಿಗೆ ಒಂದು ರೀತಿಯಲ್ಲಿ ಪ್ರತಿದಿನ ಒಂದು ಕೃತಜ್ಞತೆ ಸಲ್ಲಿಸಬಹುದು. ಯೋಗ ನಿದ್ದೆ ಬರಬೇಕು. ಆ ಯೋಗ ನಿದ್ದೆ ಯಾವುದು? ಪದೇ ಪದೇ ಎಚ್ಚರಿಕೆ ಆಗದೆ ಮಲ್ಕೋತೀವಲ್ಲ, ಅದು ಯೋಗ ನಿದ್ದೆ. ಆಮೇಲೆ ನೀವು ಹೇಳ್ಬಿಟ್ರೆ ಮಧ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ಎದ್ದು ಹೋಗೋದು ಬೇಡವಾ? ಅಲ್ಲ, ಯೋಗ ನಿದ್ದೆ ಪೂರ್ತಿ ಮಲ್ಕೊಂಬಿಟ್ರೆ ಕಟ್ಕೊಂಬಿಡುತ್ತಲ್ಲ, ಕತೆ ಏನು? ಹೌದು. ಇದು ಪ್ರಶ್ನೆ ಬರುತ್ತಲ್ವಾ? ಶುಗರ್ ಪೇಷಂಟ್ಗಳು ಎಷ್ಟೊಂದು ಜನ ಇರ್ತಾರೆ, ಪಾಪ ಅವ್ರು ಏನು ಮಾಡಬೇಕು? ಅದಕ್ಕೊಂದು ವಿಚಾರ ಇದೆ. ಕರೆಕ್ಟ್ ಸಮಯಕ್ಕೆ ನೀರು ಅಭ್ಯಾಸ, ಊಟದ ಅಭ್ಯಾಸ ಕರೆಕ್ಟ್ ಸಮಯಕ್ಕೆ ಅದನ್ನು ಕಾಪಾಡಿಕೊಂಡಿದ್ರೆ ಕರೆಕ್ಟ್ ಸಮಯಕ್ಕೆ ಎಚ್ಚರಿಕೆ ಆಗುತ್ತೆ ಕ್ಲೀನ್ ಆಗೋಕ್ಕೆ. ಇಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಿ. ಜ್ಞಾಪಕ ಬಂದಾಗ ನೀರು ಕುಡಿಯೋದು, ಹೌದು, ಸಮಯ ಸಿಕ್ತಾಗ ಊಟ ಮಾಡೋದು. ಈಗ ಟೈಮ್ ಟೇಬಲ್ ಕೆಡ್ತು ತಾನೆ? ಹೌದು. ಇದು ಕೆಟ್ಟ ಮೇಲೆ ನಿದ್ದೆನೂ ಕೆಡ್ತು. ಈಗ ನಿದ್ದೆ ತಪ್ಪ ನಮ್ಮ ತಪ್ಪ? ನಮ್ಮದೇ ತಪ್ಪಾಗಿದೆ. ಹಿಂಗೆ ಉದ್ದಕ್ಕೂ ತಪ್ಪು ಮಾಡೋದೇ ನಾವು ಜೀವನ ಆಗಿರೋದು. ಆಮೇಲೆ ಹೋಗಿ ಕೇಳೋದು, ನಾವು ನಿದ್ದೆ ಬರ್ತಾರ ಒಂಚೂರು ನೋಡಿ ಏನಾರು ಅಲ್ವಾ? ಹೌದು. ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನದು ಅಂದರೆ, ಕಾರಣ ಏನಿರಬಹುದು ಅಂತಕ್ಕಂತಹ ವಿಚಾರಕ್ಕೆ ತಲೆ ಮನೆ ತಣ್ಣಗಿರಬೇಕು. ಮನೆ ತಣ್ಣಗಿದ್ರೆ ತಲೆ ತಣ್ಣಗಿರುತ್ತೆ. ಮನೆ ತಣ್ಣಗಿದೆಯಾ ನಮ್ಮ? ಇಲ್ಲ ಗುರುಗಳೇ. ಫ್ಯಾನ್ ಹಾಕೊಂಡ್ರೆ, AC ಹಾಕೊಂಡ್ರೆ ತಣ್ಣಗಿರೋ ಮಟ್ಟಕ್ಕೆ ನಾವಿದ್ದೀವಿ ಇವಾಗ. ಮನೆ ತಣ್ಣಗಿರಬೇಕು, ತಣ್ಣಗಿಲ್ಲ. ಕಾರಣ ಹೇಳೋಣ. ಹಾಂ ಗುರುಗಳೇ. ಅದು ತಿಳ್ಕೊಂಡ್ರೆ ನಿದ್ದೆ ಬರ್ಸ್ಕೋಬೇಕಾಗಿಲ್ಲ, ಆಟೋಮೆಟಿಕಾಗಿ ನಿದ್ದೆ ಬರುತ್ತೆ. ಚಿಕ್ಕವರಿಂದ ದೊಡ್ಡವರಾದಿವರೆಗೂ ಸಮಯಕ್ಕೆ ಸರಿಗೆ ಹೊಟ್ಟೆ ಹಸಿಬೇಕು, ಸಮಯಕ್ಕೆ ಸರಿಗೆ ಊಟ ಮಾಡಬೇಕು, ಸಮಯಕ್ಕೆ ಸರಿಗೆ ಮಲಗಬೇಕು, ಸಮಯಕ್ಕೆ ಸರಿಗೆ ಎಲ್ಲವೂ ನಡಿಬೇಕು. ಸ್ನಾನ ಆಗಲಿ ಪೂಜೆ ಆಗಲಿ ಆಟೋಮೆಟಿಕಾಗಿ ನಡೀತಾ ಹೋಗಬೇಕು. ಎಷ್ಟು ಚೆನ್ನಾಗಿರುತ್ತೆ? ನಿಜಕ್ಕೂ ಚೆನ್ನಾಗಿರುತ್ತೆ ಗುರುಗಳೇ. ಇಂಥ ಪುಣ್ಯವಂತರು ನಾವು ಆಗಿದ್ದೀವ ಅಂತ ಎಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ನಾವು ಮಾಡಬೇಕಾ? ಅದೇ ಪ್ರಕ್ರಿಯೆ ನಡೀತಾ ಇರಬೇಕಾ? ಅದೇ ನಡೀತಾ ಇರಬೇಕು ಅಲ್ವಾ? ಇದಾಗಬೇಕು ಅಂದರೆ ಮನೆ ತಣ್ಣಗಾಗಿರಬೇಕು, ತಣ್ಣಗಿರಬೇಕು.